ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ಈ ವಿಡಿಯೋದಲ್ಲಿ ನಾನು ಬೇಬಿ ಬರ್ಪಿಂಗ್ ಅಂತ ಏನು ಹೇಳ್ತಾರೆ, ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಯಾಕೆ ಬರ್ಪ್ ಮಾಡಿಸ್ಬೇಕು, ಏನು ಬೇಬಿ ಬರ್ಪ್ಸ್ ಅಂದರೆ ಏನು, ಯಾವ ಟೈಮಲ್ಲಿ ಮಾಡಿಸ್ಬೇಕು, ಯಾವ್ಯಾವ ಥರ ಮಾಡಿಸ್ಬೋದು. ಸೊ ಈ ಥರ ಬೇಬಿ ಬರ್ಪ್ ಬಗ್ಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ನ ಮಾಡ್ತಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಏನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಗೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಸ್ಟಾರ್ಟ್ ದಿಸ್ ವಿಡಿಯೋ. ಓಕೆ, ಇವಾಗ ಫಸ್ಟು ಏನು ಈ ಬರ್ಪ್ ಅಂದರೆ ಏನು ಅಥವಾ ಯಾಕೆ ಇಂಪಾರ್ಟೆಂಟ್ ಬರ್ಪ್ ಮಾಡಿಸೋದು ಅಂತ ನೋಡಿದರೆ, ಸೊ ಪಾಪುಗೆ ಫೀಡ್ ಮಾಡೋವಾಗ ನೀವು ಡೈರೆಕ್ಟ್ ಬ್ರೆಸ್ಟ್ ಫೀಡಾರು ಮಾಡಿ ಅಥವಾ ಫಾರ್ಮುಲಾ ಮಿಲ್ಕ್ ಅಥವಾ ಬಾಟ್ಲಿಂದ ಫೀಡ್ ಮಾಡ್ತೀರಿ. ಸೊ ಇಟ್ ಡಸಂಟ್ ಮ್ಯಾಟರ್ ನೀವು ಯಾವ ಥರ ಫೀಡ್ ಮಾಡ್ತಿದ್ದೀರಾ ಅಂತ. ಸೊ ಯಾವ ಥರನಾದ್ರು ಫೀಡ್ ಮಾಡಿ. ಸೊ ಫೀಡ್ ಮಾಡೋವಾಗ ಸ್ವಲ್ಪ ಏರ್ನ ಪಾಪು ಸ್ವ್ಯಾಲೋ ಮಾಡಿರುತ್ತೆ ಅಥವಾ ಅದನ್ನ ಏನಂತೆ ಟ್ರ್ಯಾಪ್ಡ್ ಏರ್ಸ್ ಅಂತ ಕರೀತಾರೆ. ಸೊ ಆ ಟ್ರ್ಯಾಪ್ಡ್ ಏರ್ ಏನಿರುತ್ತೆ, ಸೊ ಅದು ಪಾಪು ಹೊಟ್ಟೆ ಒಳಗಡೆ ಹೋಗಿ ಅದರಿಂದ ಗ್ಯಾಸ್ ಇಶ್ಯೂಸ್ ಆಗ್ತಿರುತ್ತೆ. ಸೊ ಆಗ್ತಿರೋದ್ರಿಂದ ಏನಾಗುತ್ತೆ, ಪಾಪು ಇರಿಟೇಟ್ ಆಗುತ್ತೆ, ಅಳುತ್ತೆ, ನಿದ್ದೆ ಮಾಡಲ್ಲ ಕರೆಕ್ಟಾಗಿ, ಕೋಲಿಕ್ ಇಶ್ಯೂಸ್ ಜಾಸ್ತಿ ಆಗ್ತಿರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾವು ಬರ್ಪ್ ಮಾಡಿಸ್ತೀವಿ ಪಾಪುಗೆ. ಅಥವಾ ಇನ್ ಜನರಲ್ ನಾವೇ ನಮಗೆ ತಗೊಳ್ಳಿ. ಸೊ ನಾವು ಊಟ ಮಾಡಿದ್ಮೇಲೆ ಏನು ಮಾಡ್ತೀವಿ, ಫಸ್ಟ್ ಆಫ್ ಆಲ್ ನಿಂತ್ಕೊಂಡಿರ್ತೀವಿ, ಅಥವಾ ಸ್ಟ್ರೈಟಾಗಿರುತ್ತೆ ನಮ್ಮ ಬಾಡಿ, ಅಥವಾ ಓಡಾಡ್ತೀವಿ. ಸೊ ಅವಾಗೆಲ್ಲ ಬರ್ಪ್ ಬರುತ್ತೆ ನಮಗೆ ಆಟೋಮೆಟಿಕಲಿ. ಸೊ ಅದು ಜೀರ್ಣಕ್ರಿಯೆಗೆ ಅಥವಾ ಜೀರ್ಣ ಆಗೋಕ್ಕೆ ನಾವು ತಿಂದಿರೋ ಫುಡ್ನ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನ್ಯೂ ಬಾರ್ನ್ಸಲ್ಲಿ ಬಂದರೆ ಅಥವಾ ನ್ಯೂ ಬಾರ್ನ್ಸ್ ಬೇಬೀಸು ಅವು ಕೂತ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲು ಯಾವಾಗಲೂ ಮಲ್ಕೊಂಡೇ ಇರ್ತಾರೆ. ಸೊ ಯಾವಾಗಲೂ ಮಲ್ಕೊಂಡೇ ಇರೋದ್ರಿಂದ ಈ ಏನು ಫೀಡ್ ಮಾಡ್ಕೊಂಡಿರ್ತಾರೆ ಅದು ಕರೆಕ್ಟಾಗಿ ಅಂದರೆ ಈ ಟ್ರ್ಯಾಪ್ ಡೇ ಏನು ಇರುತ್ತೆ ಬಾಡಿಯಲ್ಲಿ, ಸೊ ಅದು ಯಾವಾಗಲೂ ಮಲಗಿರೋ ಪೊಸಿಷನಲ್ಲೇ ಇರೋದ್ರಿಂದ ಈ ಬರ್ಪ್ ಬರೋದಿಲ್ಲ ಜಾಸ್ತಿ ಪಾಪುಗಳಿಗೆ ಅಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಪಾಪು ಬಾಡಿನ ಸ್ಟ್ರೈಟ್ ಮಾಡಿ ಬರ್ಪ್ ಬರ್ಸೋಕ್ಕೆ ಮ್ಯಾನ್ಯುಯಲ್ ಆಗಿ ಅಥವಾ ನಾವು ಎಫರ್ಟ್ ಹಾಕಬೇಕು ಬರ್ಪ್ ಬರ್ಸೋಕ್ಕೆ. ಸೊ ಆವಾಗ ಗ್ಯಾಸ್ ರಿಲೀಸ್ಗೆ ಅಥವಾ ಈ ಕೋಲಿಕ್ ಇಶ್ಯೂಸ್ಗೆ ಆಗದೆ ಇರೋ ಥರ ಅಥವಾ ಈ ಥರ ಏನೋ ಬೇರೆ ಗ್ಯಾಸ್ ಪ್ರಾಬ್ಲಮ್ಸ್ ಆಗದೆ ಇರೋ ಥರ ಪಾಪುಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಬರ್ಪ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಸೊ ಇವಾಗ ಬರ್ಪ್ ಮಾಡಿಸೋದ್ರಿಂದ ಎಷ್ಟು ಅಡ್ವಾಂಟೇಜಸ್ಗಳಿದೆ ಅಂತ ನೋಡೋಣ. ಸೊ ಫಸ್ಟ್ ಬಂದು ನೀವು ಪಾಪುಗೆ ರೆಗ್ಯುಲರಾಗಿ ಬರ್ಪ್ ಮಾಡಿಸ್ತಿರೋದ್ರಿಂದ ಸೊ ಈ ಗ್ಯಾಸ್ ಇಶ್ಯೂಸು, ಕೋಲಿಕ್ ಇಶ್ಯೂಸ್ ಏನಿರುತ್ತೆ ನಾನು ಆಗಲೇ ಹೇಳ್ದಂಗೆ, ಸೊ ಅದು ಆಗದೆ ಇರೋ ಥರ ಅವಾಯ್ಡ್ ಮಾಡುತ್ತೆ. ಸೊ ಅಂದ್ಕೊಳ್ಳಿ, ನಾನು ಪರ್ಸ್ನಲಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಪಾಪುಗೂ, ನನ್ನ ನ್ಯೂ ಬಾರ್ನ್ಸ್ ಬೇಬಿಗೆ. ಸೊ ಎಷ್ಟು ಕಷ್ಟಪಡುತ್ತೆ ಅಂದರೆ ಪಾಪು, ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದಾದರೆ ಆಗ್ತೀನಿ. ಸೊ ಎಷ್ಟು ಆ ಗ್ಯಾಸ್ ಇಶ್ಯೂಸಿಂದ ಎಷ್ಟು ಇರಿಟೇಟ್ ಆಗುತ್ತೆ, ಎಷ್ಟು ಇದಾಗುತ್ತೆ ಅಂದರೆ ನಮಗೇನೆ ದೊಡ್ಡವರಾಗಿ ನಮಗೇನೆ ಗ್ಯಾಸ್ ಇಶ್ಯೂಸ್ ಬಂದರೆ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನ್ಯೂ ಬಾರ್ನ್ ಬೇಬೀಸ್ಗೆ ಗ್ಯಾಸ್ ಇಶ್ಯೂಸ್ ಆದರೆ ಅಸ್ಯೂಮ್ ಮಾಡ್ಕೊಳ್ಳಿ ಎಷ್ಟು ಕಷ್ಟಪಡುತ್ತೆ ಅದು ಅಂತ. ನಾನು ಪರ್ಸ್ನಲಾಗಿ ನೋಡಿದ್ದೀನಿ. ಸೊ ಸಖತ್ ಇರಿಟೇಟ್ ಆಗುತ್ತೆ, ಅಳುತ್ತೆ ಇರುತ್ತೆ, ಗ್ಯಾಸ್ ರಿಲೀಸ್ ಮಾಡೋಕ್ಕೆ ಅಥವಾ ಪಾಟಿ ಮಾಡೋವಾಗೆಲ್ಲ ಅಳುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಈ ಬರ್ಪ್ ಮಾಡಿಸೋದ್ರಿಂದ ಸೊ ಈ ವಿಷಯಗಳು, ಈ ಗ್ಯಾಸ್ ಇಶ್ಯೂಸ್ ಏನಿರುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಅದರಿಂದ ಇನ್ನೊಂದೇನು ಹೆಲ್ಪ್ ಆಗುತ್ತೆ ಅಂದರೆ ಪಾಪು ಅಳೋದು ಸ್ವಲ್ಪ ಅಥವಾ ಕ್ರ್ಯಾಂಕಿಯಾಗಿರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಪಾಪು ಜಾಸ್ತಿ ಅಳ್ತಿಲ್ಲ, ಪಾಪು ಜಾಸ್ತಿ ಕ್ರ್ಯಾಂಕಿಯಾಗಿಲ್ಲ ಅಂದರೆ ಏನು, ಆಟೋಮೆಟಿಕ್ಕಾಗಿ ನಿದ್ದೆ ಮಾಡುತ್ತೆ ನೀಟಾಗಿ. ಸೊ ಆ ಪೀಸ್ಫುಲ್ ಸ್ಲೀಪ್ ಏನಿರುತ್ತೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ನ್ಯೂ ಬಾರ್ನ್ಸ್ಗೆ ಅಥವಾ ಎಲ್ಲರಿಗೂ ಜನರಲಿ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನ್ಯೂ ಬಾರ್ನ್ಸ್ಗೂ ಅಷ್ಟೇ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಗ್ರೋ ಆಗೋಕ್ಕೆ ಎಸ್ಪೆಷಲಿ ಇನಿಷಿಯಲ್ ನ್ಯೂ ಬಾರ್ನ್ ಪೀರಿಯಡ್ಸ್ ಏನಿರುತ್ತೆ ಅದರಲ್ಲಿ ಪಾಪ ಆಲ್ಮೋಸ್ಟ್ 1 ಮಂತ್ವರೆಗೂ ಡೇ ನೈಟ್ ಫೀಡು ಅಥವಾ ಒಂದು ಸ್ವಲ್ಪ ಹೊತ್ತೆ 1 or 2 hours ಅಷ್ಟೇ ಆಟ ಆಡೋದು, ಕಣ್ಬಿಡೋದು ಅದೆಲ್ಲ ಮಾಡ್ತಿರುತ್ತೆ. ಅದರ್ವೈಸ್ ಇಟ್ ವಿಲ್ ಆಲ್ವೇಸ್ ಬಿ ಸ್ಲೀಪಿ ಅಥವಾ ಯಾವಾಗಲೂ ನಿದ್ದೆನೇ ಮಾಡ್ತಿರುತ್ತೆ. ಸೊ ಅದರಿಂದ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟು, ಪಾಪು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಇದು ಬರ್ಪ್ ಮಾಡಿಸೋದ್ರಿಂದ ಈ ಥರ ಇಶ್ಯೂಸ್ ಆಗ್ತಿಲ್ಲ, ಪಾಪು ಅಳ್ತಿಲ್ಲ, ನಿದ್ದೆ ಮಾಡ್ತಿಲ್ಲ ಅಂದರೆ ವಿಚ್ ಇಸ್ ವೆರಿ ಗುಡ್, ವಿಚ್ ಇಸ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಅಂತ ಅರ್ಥ ನ್ಯೂ ಬಾರ್ನ್ಸ್ಗೆ. ಸೊ ಇನ್ನೊಂದು ಬೇಬಿ ಸ್ಪ್ಲಿಟ್ ಮಾಡುತ್ತೆ ಗೊತ್ತಾ ಮಿಲ್ಕ್ನ, ಸೊ ಅದು ಅವಾಯ್ಡ್ ಆಗುತ್ತೆ. ಯಾಕೆಂದರೆ ನೀವು ನೀಟಾಗಿ ಬರ್ಪ್ ಮಾಡಿಸಿದ್ರೆ, ಪಾಪುನ ಎತ್ಕೊಂಡು ಫೀಡ್ ಮಾಡಿದಾಗ ಬರ್ಪ್ ಮಾಡಿಸಿದ್ರೆ ಏನಾಗುತ್ತೆ, ಸೊ ಈ ಸ್ಪ್ಲಿಟ್ ಮಿಲ್ಕ್ ಏನಿದೆ ಅಥವಾ ಏನಂತಾರೆ ಅದು ತಿರ್ಗಿಸೋದು, ಪಾಪು ಮಿಲ್ಕ್ ತಿರ್ಗಿಸುತ್ತೆ ಅಂತ ಹೇಳ್ತಾರಲ್ಲ. ಯಾಕೆಂದರೆ ಯಾಕೆ ಹಂಗೆ ಆಗ್ತಿರುತ್ತೆ ಅಂದರೆ ಜೀರ್ಣ ಕರೆಕ್ಟಾಗಿ ಆಗ್ತಿರಲ್ಲ. ಸೊ ಅದರಿಂದ ಪಾಪು ಸ್ಪ್ಲಿಟ್ ಮಾಡ್ತಿರುತ್ತೆ ಮಿಲ್ಕ್ನ. ಸೊ ಅದೆಲ್ಲ ಅವಾಯ್ಡ್ ಆಗುತ್ತೆ ಬರ್ಪ್ ಮಾಡಿಸೋದ್ರಿಂದ. ಸೊ ಆ ಗ್ಯಾಸ್ ಟ್ರ್ಯಾಪ್ಡ್ ಏರ್ ಏನಿರುತ್ತೆ ಅದು ಈಚೆ ಬಂದುಬಿಟ್ರೆ, ಸೊ ಎಕ್ಸ್ಟ್ರಾ ಮಿಲ್ಕ್ ಏನಿರುತ್ತೆ ಅದು ಈಚೆ ಬರೋದು ಅಥವಾ
ಈ ಥರ ಜೀರ್ಣ ಆಗದೇ ಇರೋ ಪ್ರಾಬ್ಲಮ್ಸ್ ಏನಿರುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ. ಓಕೆ, ಇವಾಗ ಇನ್ನೊಂದು ನಾನು ಪರ್ಸ್ನಲಿ ಅಬ್ಸರ್ವ್ ಮಾಡಿರೋದೇನು ಅಂದರೆ, ಈ ನ್ಯೂ ಬಾರ್ನ್ಸ್ ಬೇಬೀಸ್ಗೆ ಯಾವ ಪೊಸಿಷನಲ್ಲಿ ಫೀಡ್ ಮಾಡ್ತಿರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಬ್ರೆಸ್ಟ್ ಫೀಡ್ ಮಾಡ್ತಿದ್ರೆ ಜಾಸ್ತಿ ಈ ಏರ್ ತೊಗೊಳೋದು ಏನಿರುತ್ತೆ ಸೊ ಅದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಇನ್ನೊಂದು ಬಂದು ಬಾಟಲ್ ಫೀಡಲ್ಲಿ ಈ ಏರ್ ತೊಗೊಳೋದು ಅಥವಾ ಫೀಡ್ ವೈಲ್ ಗೆಟಿಂಗ್ ಫೀಡ್ ಈ ಏರ್ನ ತೊಗೊಳೋದು ಸ್ವಲ್ಪ ಜಾಸ್ತಿ ಬಾಟಲ್ ಫೀಡಲ್ಲಿ ಕಂಪೇರ್ ಟು ಬ್ರೆಸ್ಟ್ ಫೀಡಿಂಗ್. ಸೊ ಬ್ರೆಸ್ಟ್ ಫೀಡಿಂಗಲ್ಲಿ ನೀವು ಯಾವ ಪೊಸಿಷನಲ್ಲಿ ಇರ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೈಡ್ ವೇಸ್ ಪೊಸಿಷನಲ್ಲಿ ಫೀಡ್ ಮಾಡ್ತಿದ್ರೆ ಪಾಪುಗೆ, ಸೊ ಈ ಏರ್ ತೊಗೊಳೋದು ಏನಿರುತ್ತೆ ವೈಲ್ ಗೆಟಿಂಗ್ ಫೀಡ್, ಸೊ ಅದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಅಥವಾ ಆಲ್ಮೋಸ್ಟ್ ಝೀರೋ ಅಂತ ಹೇಳ್ತಾರೆ. ನೀವೇನಾದರೂ ಮಲ್ಕೊಂಡು ಫೀಡ್ ಮಾಡಿಸ್ತಿದ್ರೆ ಅಥವಾ ಪಾಪು ಒಂದು ಸ್ಟ್ರೈಟಾಗಿದ್ದರೆ ಆವಾಗ ಫೀಡ್ ಮಾಡಿಸ್ತಿದ್ರೆ ಈ ಏರ್ ಹೋಗೋ ಚಾನ್ಸಸ್ಸು ವೈಲ್ ಗೆಟಿಂಗ್ ಫೀಡ್ ಆರ್ ಮೋರ್. ಸೊ ಆವಾಗ ಈ ಗ್ಯಾಸ್ ಇಶ್ಯೂಸ್ ಎಲ್ಲ ಆಗುತ್ತೆ. ಬಟ್ ಐದರ್ ವೇ ಆರ್ ವಾಟ್ ಎವರ್ ದ ವೇ ಯು ಆರ್ ಫೀಡಿಂಗ್ ಅಥವಾ ಯಾವ ಥರ ಫೀಡ್ ಮಾಡ್ತಿರೋ ಅದು ಮ್ಯಾಟ್ರ್ ಆಗೋಲ್ಲ. ಸೊ ಬರ್ಪ್ ಮಾಡ್ತಿರೋದು ಫಿಕ್ಸು. ಸೊ ಈ ಮಸಲ್ ಮೆಮೊರಿ ಏನಂತಾನೆ ಅದರಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಇದೊಂದು ರುಟೀನು ಫಾಲೋ ಮಾಡಬೇಕು. ಸೊ ಇವಾಗ ಯಾವಾಗ ಬರ್ಪ್ ಮಾಡಿಸ್ಬೇಕು ಪಾಪುಗೆ ಅಂತ ಬಂದರೆ, ಎವ್ರಿ ಟೈಮ್ ಫೀಡ್ ಮಾಡಿದಾಗ ವಿತೌಟ್ ಫೇಲ್ ಬರ್ಪ್ ಮಾಡಿಸ್ಬೇಕು. ಸೊ ನಾವೇನು ಮಾಡ್ತೀವಿ, ಒಂದೊಂದ್ಸಲ ಪಾಪು ನಿದ್ದೆ ಮಾಡ್ತಿರುತ್ತೆ, ಅದಕ್ಕೆ ಯೂಶಲಿ ಪಾಪು ನಿದ್ದೆ ಮಾಡ್ತಿದ್ದೆ ಮತ್ತೆ ಎದ್ದೇಳ್ಸೋದು ಬೇಡ ಅಥವಾ ಓಕೆ ನಿದ್ದೆ ಮಾಡ್ತಿದ್ದೆ ಹಂಗೆ ಮಲಗಿಸ್ಬಿಡೋಣ, ಮೊದಲೇ ಇರಿಟೇಟ್ ಆಗ್ತಿರ್ತಾರಲ್ಲ ಅವಳು ಸರಿಯಾಗಿ ಮಲ್ಕೊತಿರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ರೀಸನ್ ಅಂದ್ಕೊಂಡು ಹಂಗೆ ಮಲಗಿಸ್ಬಿಡೋಣ, ಪಾಪು ಮಲ್ಕೊಂಡಿದೆ ಅಂತ ಹಂಗೆ ಮಲಗ್ಸೋಕ್ಕಂತೂ ಹೋಗಬೇಡಿ. ಸೊ ಬರ್ಪ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಸೊ ಈ ಮಸಲ್ ಮೆಮರಿ ಏನಿದೆ ಅದರಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟು ಆಟೋ ಪೈಲಟ್ ಮೋಡಲ್ಲಿ ಹಾಕ್ಕೊಂಬಿಡಿ. ಎವ್ರಿ ಟೈಮ್ ಯು ಫೀಡ್ ಯು ನೀಡ್ ಟು ಬರ್ಪ್, ಅಷ್ಟೇ, ಏನೂ ಇಲ್ಲ. ದೆರ್ ಈಸ್ ನೋ ಅದರ್ ಆಪ್ಷನ್, ದೆರ್ ಈಸ್ ನೋ ಅದರ್ ಥಿಂಗ್. ಫೀಡ್ ಮಾಡಿ ಬರ್ಪ್ ಮಾಡಿಸಿ ವಿತೌಟ್ ಮಿಸ್ಸಿಂಗ್ ಇದನ್ನ ಫಾಲೋ ಮಾಡಲೇಬೇಕು. ಎಸ್ಪೆಷಲಿ ನ್ಯೂ ಬಾರ್ನ್ಸ್ ಪಾಪು ಎದ್ದು ಕೂತ್ಕೊಳ್ಳೋ ಸ್ಟೇಜ್ಗೆ ಬರೋವರೆಗೂ ಸೊ ಇದು ಬರ್ಪ್ ಮಾಡಿಸೋದು ಇಂಪಾರ್ಟೆಂಟು. ಸೊ ಇವಾಗ ಯಾವ್ಯಾವ ಥರ ಡಿಫ್ರೆಂಟಾಗಿ ಬರ್ಪ್ ಮಾಡಿಸ್ಬೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಎಸ್ಪೆಷಲಿ 2 ವೇಸಲ್ಲಿ ಬರ್ಪ್ ಮಾಡಿಸ್ತೀನಿ. ಒಂದು ಸಿಟ್ಟಿಂಗು, ಇನ್ನೊಂದು ಬಂದು ಶೋಲ್ಡರ್ ಮೇಲೆ ಹಾಕ್ಕೊಂಡು. ಸೊ ಅದನ್ನ ನಾನು ಬರ್ಪ್ ಮಾಡಿಸೋದನ್ನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಡ್ ಮಾಡ್ತೀನಿ ಇಲ್ಲಿ. ಸೊ ಯು ಜಸ್ಟ್ ವಾಚ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಇವಾಗ ತಾನೇ ಪಾಪುಗೆ ಫೀಡ್ ಮಾಡಿ ಮುಗಿಸಿ ಬರ್ಪ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇದು ಒಂದು ಶೋಲ್ಡರ್ ಪೊಸಿಷನ್ ಅಥವಾ ಅಪ್ರೈಟ್ ಪೊಸಿಷನ್ ಅಂತ ಕರೀತಾರೆ. ಸೊ ಪಾಪುನ ಹಂಗೆ ಶೋಲ್ಡ್ರ್ ಮೇಲೆ ಹಾಕ್ಕೊಂಡು ಬೆನ್ನ ಮೇಲೆ ಸ್ವಲ್ಪ ಟ್ಯಾಪ್ ಮಾಡಿ, ಸೊ ಇಮಿಡಿಯೇಟ್ ಆಫ್ಟರ್ ಫೀಡಿಂಗ್ ಆದಮೇಲೆ ಸೊ ಹಿಂಗೆ 1 to 2 ಮಿನಿಟ್ಸ್ ಹಿಂಗೆ ಟ್ಯಾಪ್ ಮಾಡ್ತಾಯಿದ್ರೆ ಬರ್ಪ್ ಬೇಗ ಬರುತ್ತೆ. ಸೊ ಓನ್ಲಿ ಪ್ರಾಬ್ಲಮ್ ಅಂದರೆ ಪಾಪು ಮಲ್ಕೊಂಡಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅದರ್ವೈಸ್ ಈ ಥರ ಇಟ್ಕೊಂಡ ತಕ್ಷಣ ಬರ್ಪ್ ಬಂದುಬಿಡುತ್ತೆ. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಇದೇ ಥರ ಬರ್ಪ್ ಮಾಡ್ಸೋಕ್ಕೆ ಟ್ರೈ ಮಾಡೋದು ಪಾಪುಗೆ, ಬಿಕಾಸ್ ದಿಸ್ ಇಸ್ ವೆರಿ ಕಂಫರ್ಟಬಲ್. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ನೋಡ ಹಂಗೆ ಪಾಪು ಮಲ್ಕೊಳ್ತಾ ಇದ್ದಾಳೆ. ಈ ವಿಡಿಯೋ ಮಾಡೋ ಟೈಮಲ್ಲಿ ಬರ್ಪ್ ಬಂದಿಲ್ಲ ಆ್ಯಕ್ಚುಲಿ ಪಾಪುಗೆ, ಬಟ್ ಯಾಕೆಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಸೊ ಯಾವ ಪೊಸಿಷನಲ್ಲಿ ಫೀಡ್ ಮಾಡ್ತಿರ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡೋದು, ಅದಕ್ಕೆ ನಾನು ನೀಟಾಗಿ ಪಿಲ್ಲೋ ಹಾಕ್ಕೊಂಡು ಸೈಡ್ ಪೊಸಿಷನ್ ಮಲ್ಸ್ಕೊಂಡು ಫೀಡ್ ಮಾಡಿದ್ದೆ ಅವಳಿಗೆ. ಸೊ ಅದಕ್ಕೆ ಮೋಸ್ಟ್ಲಿ ಏರ್ ಹೋಗಿಲ್ಲ ಅನಿಸುತ್ತೆ, ಸೊ ಅದಕ್ಕೆ ನೀಟಾಗಿ ಬರ್ಪ್ ಬಂದಿಲ್ಲ. ಬಟ್ ಇಟ್ ಡಸಂಟ್ ಮ್ಯಾಟರ್. ಸೊ ಇನ್ಸ್ಟೆಡ್ ಆಫ್ ಅಸ್ಯೂಮ್ ಮಾಡ್ಕೊಳ್ಳೋದು ಬಿಟ್ಟು ಸೊ ಆಲ್ವೇಸ್ ಬರ್ಪ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ನಾನು ಅದನ್ನೇ ಮಾಡ್ತಿರೋದು. ಸೊ ಆ ಟೈಮ್ಗೆ ಬಂದಿಲ್ಲ ಅಂದರೆ ಇನ್ನು 1 to 2 ಮಿನಿಟ್ಸ್ ಬಿಟ್ಟು ಮತ್ತೆ ಬರ್ಪ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇ ಮಾಡ್ತಾ ಇಲ್ಲ. ಯಾಕೆ ಬಂದಿರಿ? ಬರ್ಪ್ ಮಾಡ್ಬಿಡು ಒಂದು ನಿಮಿಷ. ಸೊ ಈ ವಿಡಿಯೋದಲ್ಲಿ ನಾನು 2 ಡಿಫ್ರೆಂಟ್ ಪೊಸಿಷನ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇದಲ್ಲದೆ ಇನ್ನೂ ಒಂದು ಪೊಸಿಷನ್ ಇದೆ, ಅದು ಲ್ಯಾಪ್ ಮೇಲೆ ಮಲಗಿಸ್ಕೊಂಡು ಮಾಡಿಸ್ಬೋದು. ಅದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಸಿನ್ಸ್ ನ್ಯೂ ಬಾರ್ನ್ ಆಗಿರೋದ್ರಿಂದ ಸ್ವಲ್ಪ ಭಯ ನನಗೆ ಟ್ರೈ ಮಾಡೋಕ್ಕೆ. ಬಟ್ ನಾನು ಇಮೇಜ್ ಹಾಕ್ತೀನಿ ಇಲ್ಲಿ, ಸೊ ನೀವು ಬೇಕಾದರೆ ಅದನ್ನು ಟ್ರೈ ಮಾಡಿ ನೋಡಿ. ಮೋಸ್ಟ್ಲಿ 1, 2 ಮಂತ್ಸ್ 3 ಮಂತ್ಸ್ ಮೇಲೆ ಆದಮೇಲೆ ಪಾಪುಗೆ ಬೇಕಾದ್ರೆ ಅದನ್ನ ಟ್ರೈ ಮಾಡ್ಬೋದು ಅಂತ ಅನಿಸುತ್ತೆ. ಇವಾಗ ನಿಮಗೆ ಸೆಕೆಂಡ್ ಪೊಸಿಷನ್ ತೋರಿಸ್ತೀನಿ, ಅಥವಾ ಇನ್ಯಾವ ಥರ
ಡಿಫ್ರೆಂಟ್ ವೇಸಲ್ಲಿ ಬರ್ಪ್ ಮಾಡ್ಬೋದು ಅಂತ ನೋಡ್ತಾ ಹೋದರೆ ಇದು ಸಿಟ್ಟಿಂಗ್ ಪೊಸಿಷನ್ ಅಂತ ಕರೀತಾರೆ. ಸೊ ಇದರಲ್ಲಿ ನಾನು ಮೋಸ್ಟ್ ಆಫ್ ದ ಟೈಮ್ ಇದರಲ್ಲಿ ನೀಟಾಗಿ ಬರ್ಪ್ ಬರಲ್ಲ. ಸೊ ನಾನು ಜಾಸ್ತಿ ಟ್ರೈ ಮಾಡೋದು ನಾನು ಶೋಲ್ಡರ್ ಪೊಸಿಷನ್ನೇ. ಸೊ ಅದರಲ್ಲಿ ನೀಟಾಗಿ ಬರ್ಪ್ ಬಂದುಬಿಡುತ್ತೆ. ಸೊ ಇಲ್ಲಿ ಒಂದು ಪಾಪು ಇಲ್ಲಿ ನೋಡ್ತಿರೋಂಗೆ ಸೊ ಬ್ಯಾಕ್ ಸ್ವಲ್ಪ ಲೀನ್ ಮಾಡಿ ಮತ್ತು ಫ್ರಂಟ್ಗೆ ಲೀನ್ ಮಾಡಿ ಬೆನ್ನ ಮೇಲೆ ಟ್ಯಾಪ್ ಮಾಡಿದ್ರೆ ಬರ್ಪ್ ಬರುತ್ತೆ. ಸೊ ಇದಿಷ್ಟು ಬರ್ಪಿಂಗ್ ಬಗ್ಗೆ. ನಾನೇನಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ ಅದ್ರ ಬಗ್ಗೆ. ಸೊ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಗೈಸ್. ಲವ್ ಯು. ಬಾಯ್.